ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಆರ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಯಾವುದೇ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಜವಾಗ್ಲೂ ನನ್ನ ವಿಡಿಯೋಸ್ ಅಲ್ಲಿ ನಾಟಕ ಮಾಡ್ತಾ ಇದ್ದೀನ. ಹಾಯ್ ಗಾಯ್ಸ್, ದಿಸ್ ಇಸ್ ಧನುಷ್ ಕುಮಾರ್. ಕಣ್ಣಿಗೆ ನೀರು ಹಾಕೋಬೇಡಪ್ಪ, ಕಣ್ಣಿಗೆ ಪಿನೈಲ್ ಹಾಕೋ, ಅವಾಗಾದ್ರೂ ಸ್ವಲ್ಪ ರೀಚ್ ಜಾಸ್ತಿ ಬರುತ್ತೆ. ಶ್ರೀರಾಮನಾಮಿಗೆ ಪಾನ್ಕ ಮಾಡೋಣ ಬನ್ನಿ. ಹಾಯ್ ಏನಂದೆ? ಇನ್ನೊಂದ್ಸಲ ಹೇಳು. ಶ್ರೀರಾಮನಾಮಿಗೆ ಪಾನ್ಕ ಮಾಡೋಣ ಬನ್ನಿ. ಹಾಯ್ ಶಾಬಾಷ್. ಲವ್, ಅದು ಶ್ರೀರಾಮ ನವಮಿ. ಏನ್ ಹೇಳು? ಶ್ರೀರಾಮ ನವಮಿ. ಮತ್ತೆ ರೋಸ್ಟ್ ಮಾಡಿದ್ರೆ ಗಾಂಡ ಆಗ್ತೀಯ. ದಿಸ್ ಇಸ್ ಧನುಷ್ ಕುಮಾರ್. ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಸ್ಕೂಲಲ್ಲಿ ರೋಗ ಇವತ್ತು ಹಬ್ಬ ಅಂದ್ರೆ ನಾಳೆ ಎಕ್ಸಾಮ್ ಇಡ್ತಾ ಇತ್ತು. ನಾನೆಲ್ಲೋ ಧನುಷ್ ಪಾನ್ಕ ಮಾಡ್ತಾನೆ ಅಂತ 58 ಸೆಕೆಂಡ್ ನಾನ್ ಸ್ಟಾಪ್ ಬಿಡ್ದಂಗೆ ನೋಡಿದ್ರೆ ಪಾನ್ಕನೇ ಮಾಡಿಲ್ಲ ಅಣ್ಣ. ಡೈರೆಕ್ಟ್ ವ್ಯೂವರ್ಸ್ ಮತ್ತೆ ನಮ್ಮನ್ನ ಚೂ ಮಾಡಿದಾನೆ. ಗಾಂಡುಗಿರಿ ಯಾರು ಮಾಡ್ತಾ ಕೂತಾರ ಇಲ್ಲಿ? ಗಾಂಡುಗಿರಿ ನೀನ್ ಮಾಡ್ತಾ ಇದೀಯಣ್ಣ. ಇಲ್ಲಿ ಕಂಟೆಂಟ್ ಇಲ್ಲಿ ಆಡಿಯನ್ಸ್ ನ ಡ್ರಿಲ್ ಮಾಡ್ತಾ ಇದೀಯ. ಡೈರೆಕ್ಟ್ ಆಗಿ ಏನೋ ಸ್ಟ್ರೈಟ್ ಆಗಿ ಡ್ರಿಲ್ ಮಾಡ್ತಾ ಇದೀಯ. ಅವ್ರು ಗಂಡಸಾಗಿದ್ರೆ ನನ್ನ ವಾಯ್ಸ್ ನ ತೆಗಿಯಕ್ಕೆ ಸಮಾನ. ಏನೋ ಗಂಡ್ಸಾಗಿದ್ರೆ ನೀನ್ ವಾಯ್ಸ್ ತೆಗಿಬೇಕು, ಆಮೇಲೆ ಶಾಟಿಗೆ ಸಮಾನ ತಾನೆ. ಈ ವಿಡಿಯೋ ನೋಡು. ನೋಡಪ್ಪ, ಗಂಡ್ಸಾಗ್ಬಿಟ್ಟು ಡೈರೆಕ್ಟ್ ಆಗಿ ನೀನ್ ವಾಯ್ಸ್ ತೆಗ್ದಿದ್ದೀನಿ. ಇವಾಗ ನೀನ್ ನನ್ನ ಶಾಟಿಗೆ ಸಮಾನ. ಅಲ್ಲ ಗುರು, ಮಾಡಿರೋ ಎರಡು ವಿಡಿಯೋಗೆ ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ಅಷ್ಟು ಉರ್ಕೊಂಡಿದ್ದೀರಾ ಅಂದ್ರೆ ಅಲ್ಲೇ ಅರ್ಥ. ಲವ್, 2 ವಿಡಿಯೋ ಅಲ್ಲ, 200 ವಿಡಿಯೋ ಎಕ್ಸ್ಟ್ರಾ ಮಾಡೋ ನಮ್ಮ ಮೇಲೆ. ನಾವು ತಿಕ್ಕ ಉರ್ಕೊಳಲ್ಲ. ಅದೇ ನಾವೇನಾದ್ರೂ ನಿನ್ ಮೇಲೆ 2 ವಿಡಿಯೋ ಎಕ್ಸ್ಟ್ರಾ ಮಾಡ್ಬಿಟ್ರೆ ಪಕ್ಕ ನಿನ್ ಗಾಂಡಿಗಾಬ್ರಿ ಆಗಿ ಹೋಗ್ತೀಯ. ಮಾಡೋ 20 ಕ್ಲಿಪ್ಸ್ ಅಲ್ಲೂ ಕೂಡ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ಏನೋ ರೆಕಾರ್ಡ್ ಮಾಡೋ 20 ಕ್ಲಿಪ್ಸ್ ಅಲ್ಲೂ ಕರೆಕ್ಟ್ ಆಗಿ ಮಾತಾಡ್ತೀಯ. ಮತ್ತೆ ಇದೇನಣ್ಣ? ಪಾಡ್ಕಾಸ್ಟ್ ಇಂಟರ್ವ್ಯೂ ಅಲ್ಲಿ ಇಷ್ಟು ಅಳಿತೀನಿ ಅಂತ ಗೊತ್ತಿರ್ಲಿಲ್ಲ. ಫಸ್ಟ್ ಮಾತಾಡೋದ್ ಕಲಿಯೋ ತೋತ್ಲಾ, ಆಮೇಲೆ ವಿಡಿಯೋ ಮಾಡು. ಧನುಷ್ ಕುಮಾರ್ ಯಾಕೆ? ಧನುಷ್ ಕುಮಾರ್ ಅಷ್ಟು ಚೆನ್ನಾಗಿದೆ ಅಲ್ವಾ? ಲವ್ ಪೆಕುಡ್ಸಿದ್ದ. ನೀನ್ ಮಾಡ್ತಿರೋ ರಿಪೀಟೆಡ್ ಕ್ರಿಂಜ್ ಕಂಟೆಂಟ್ಗೆ ನಿನಗೆ ರೋಸ್ಟ್ ಮಾಡ್ತಾ ಇರೋದು ಸರಿನಾ? ಚೆನ್ನಾಗಿಲ್ಲ ಅಂದಿದ್ಕೆ ಈ ರೇಂಜಲ್ಲಿ ಹೊಡಿತಾ ಇದ್ದೀರಾ. ಅಪ್ಪಿ ತಪ್ಪಿ ಚೆನ್ನಾಗಿದ್ದು ಸಿಕ್ಕಾಕೋಬಿಟ್ಟಿದ್ರೆ ಇನ್ ಯಾವ ರೇಂಜಲ್ಲಿ ಹೊಡಿತಾ ಇದ್ರೆ ಹೇಳು? ಇಲ್ಲ ಅಂದ್ರೆ ಕೇಸ್ ಹಾಕ್ತೇನಂತ. RTO ಆಫೀಸರ್ ಮೊಮ್ಮಗನ ಮೇಲೆ ಕೇಸ್ ಹಾಕೋಷ್ಟು ಧೈರ್ಯ ಇದೆನಾ ನಿನ್ಗೆ? ಲೋ, ನೀನ್ RTO ಆಫೀಸರ್ದು ಮೊಮ್ಮಗ ಆಗ್ಬಿಟ್ರೆ ನೀನೇನ್ ದೊಡ್ಡ ತೋಪ? ಇಲ್ಲ ನಿನ್ ವಿಧಾನಸೌಧದಲ್ಲಿ ಕರ್ಕೊಂಡೋಗಿ CM ಸೀಟ್ ಕೊಟ್ಬಿಡ್ತಾರ. ಲೋ ಪೆಕರ್ಸಿದ. ಫಸ್ಟ್ ಆಫ್ ಆಲ್ RTO ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮ್ ತಾತ. ಅವ್ರ ಮೊಮ್ಮಗ ಆದ್ರೆ ನಿನ್ಗೆ ನಡ್ಕೊಂಬೈತಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಕೇಸು ನೀನ್ ಹಾಕು, ಕೋರ್ಟಲ್ಲಿ ತೀರ್ಮಾನ ನಾನ್ ಕೊಡ್ತೀನಿ. ಕೋರ್ಟಲ್ಲಿ ತೀರ್ಮಾನ ಕೊಡಕ್ಕೆ ನಿಮ್ ತಾತ RTO ಆಫೀಸಲ್ಲಿ ಕುತ್ಕೊಳ್ಳೋ ಚೇರ್ ಅನ್ಕೋಬೇಡ ಚಿನ್ನ. ಅದು ಕೋರ್ಟು. ಜಡ್ಜ್ ಬಗ್ಗಿಸ್ಬಿಟ್ಟು ಬ್ಯಾಲ್ ಇಟ್ ಕಳಿಸ್ಬಿಡ್ತಾನೆ ನಿನಗೆ. ಓಹೋ, ಬಂದ ದೊಡ್ಡ ಪವನ್ ಕಲ್ಯಾಣ್ ತರ ಡೈಲಾಗ್ ಹೊಡಿಯಕ್ಕೆ. ಲೈ, ತಿಕ್ಕ ಮುಚ್ಕೊಂಡು ಫೇಸ್ ಟು ಫೇಸ್ ಮಾತಾಡ್ತಾ ಇದೆಯಾ? ಫೇಸ್ ಟು ಫೇಸ್ ಮಾತಾಡು. ಫ್ಯಾಮಿಲಿನ ಹೇಳಿದ್ರೆ ಮತ್ತೆ ಫ್ಯಾಮಿಲಿನೂ ರೋಸ್ಟ್ ಮಾಡ್ತಾರೆ, ಆಮೇಲೆ ಅದಕ್ಕೂ ಗಂಡ ಆಗ್ತೀಯ. ಲೈ, ಕೇಸ್ ಹಾಕೋದಕ್ಕಿಂತ ಮುಂಚೆ ನಾವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಂಡು ಕೇಸ್ ಹಾಕು. ಓಹೋ, ದೊಡ್ಡ ಟಾಟಾ ಬಿಡ್ದ ಮುಖೇಶ್ ಅಂಬಾನಿಯವ್ರ ಬ್ಯಾಕ್ ಗ್ರೌಂಡ್ ಒಂದು ದೊಡ್ಡ ಪವನ್ ಕಲ್ಯಾಣ್ ತರ ಡೈಲಾಗ್ ಹೊಡಿತವನ್ನೆ. ಲೈ, ಗಂಡ್ಸನ್ ತರ ಫೇಸ್ ಟು ಫೇಸ್ ವಿಡಿಯೋ ಮಾಡೋ. ಅದನ್ನ ಬಿಟ್ಕೊಂಡು ನನ್ನ ಬ್ಯಾಕ್ ಗ್ರೌಂಡ್ ಹಂಗೆ, ನನ್ನ ಬಿ ಗ್ರೌಂಡ್ ಹಿಂಗೆ ಅನ್ಕೊಂಡಿದ್ರೆ ഒരു ചോദ്യം സ്വയം ചോദിക്കണം. ಇನ್ನೊಬ್ಬನ ನೆಟ್ಟಿಗೆ ಹಲ್ಲಿಲ್ಲ, ಅವನು ಆಲೂಗಡ್ಡೆ ಅಂತ ಹೆಸರು ಕೊಡ್ತಾನೆ. ಯಾಕೆ? ನಿಮ್ಮ ಅಪ್ಪನ ತೋಟದಿಂದ ಎತ್ಕೊಂಡ್ ಬಂದಿದ್ನ ಆಲೂಗಡ್ಡೆನ. ಲೋ, ಗಂಡ್ಸಾಗೋ ಇಕ್ಕ ಅಫ್ನಾನ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂದ್ರೆ ಡೈರೆಕ್ಟಾಗಿ ಹೆಸರು ತಗೊಂಡು ವಿಡಿಯೋ ಮಾಡೋ. ಏನೋ ತಗೊಬಂದಿದ್ದಕ್ಕೆ ಈ ರೇಂಜಲ್ಲಿ ಹೊಡಿತಾ ಇದ್ದಾನೆ. ಅಪ್ಪಿ ತಪ್ಪಿ ನೀನು ಅವ್ರ ಅಪ್ಪನ ಮನೆಯಿಂದ ಗೆಂಡಸ್ ತಗೊಬಂದ್ಬಿಟ್ಟಿದ್ರೆ ಬಗ್ಗಿಸ್ ಹೊಡೆದ್ಬಿಟ್ಟು ತಗೊಬರ್ತಾ ಇದ್ದ ಆಲೂಗಡ್ಡೆನ ರಿಟರ್ನು. ಒಂದ್ ನಿಮಿಷದ ಕೆಲಸ ನನಗೆ ನಿಮ್ಮನ್ನೆಲ್ಲ ರೋಸ್ಟ್ ಮಾಡಿ ನನ್ನ ಪ್ರೊಫೈಲ್ ಅಲ್ಲಿ ಹಾಕೋದು ಇಷ್ಟ. ಏನಂದೆ? ಇನ್ನೊಂದ್ಸಲ ಹೇಳು. ಒಂದ್ ನಿಮಿಷದ ಕೆಲಸ ನನಗೆ ನಿಮ್ಮನ್ನೆಲ್ಲ ರೋಸ್ಟ್ ಮಾಡಿ ನನ್ನ ಪ್ರೊಫೈಲ್ ಅಲ್ಲಿ ಹಾಕೋದು ಇಷ್ಟ. ಸರಿ ಕಣಪ್ಪ, ಓಪನ್ ಚಾಲೆಂಜು. ಎಷ್ಟು ಜನ ನಿನ್ನ ಮೇಲೆ ರೋಸ್ಟ್ ಮಾಡಿದಾರೋ, ಇನ್ಕ್ಲೂಡಿಂಗ್ ಮೀ, ಅವರಷ್ಟು ಜನ ಸೇರಿಸಿ ಒಂದು ವಿಡಿಯೋ ರೋಸ್ಟ್ ಮಾಡಿ ನೀನು ಅಪ್ಲೋಡ್ ಮಾಡು, ನೋಡೋಣ.
ಹೋಪ್ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.